ಮಂಜಿಗೆ ಎಷ್ಟರ ಹೇಳಿ ನೋಡಿ ಇತ್ಲದ ತಗೊಂಬಂದು ಬಕೆಟ್ ಇಲ್ಲೇ ಇಟ್ಟು ನಾನು ನೋಡಿ ಎಷ್ಟರ ಹೇಳಿರ್ತಾನೆ ಬಟ್ಲ ಇದನ್ನ ಬಕೆಟ್ ತೊಗೊಂಡು ಹೋದಿ ಅಂದ್ರೆ ತಂದು ಅಲ್ಲೇ ಇಡಪ್ಪ ಅಂತಂದು ಒಳಗೆ ಬಚ್ಲಿ ಮನೆಗೆ ಇಡಕ್ಕೆ ತ್ರಾಸ ಅವನಿಗೆ. ಜ್ಯೋತಿ ಅಲ್ಲ ಆಕೆ ನಿಂತಿರೋದು ಯಾಕೆ ಇತ್ಲದ ಬಂದಾಳ? ಜ್ಯೋತಿ, ಏ ಜ್ಯೋತಿ, ಯಾರು? ಲತಾನ ಬಾರ ಲತಾ. ಯಾಕಿಲ್ವಾ ನಿಂತಿದ್ದೆಲ್ಲ ಯಾಕೆ ಇತ್ಲದಾಗ? ನಾನು ಹೊಂಟಿದ್ದೆ ಅಂಗಡಿ ಮನೆಗೆ ಹೊಂಟಿದ್ನಿ, ಅಡಿಕೆ ಖಾಲಿಗಿದ್ವು ತೊಗೊಂಬರೋಣ ಅಂತಂದು ಈ ಕಂಡೆಲ್ಲ ಅದಕ್ಕೆ ನಿಂತ್ನಿ. ಯಾಕೆ ಐತ್ಲಕ್ಕೆ ಬಂದಿದ್ದೆಲ್ಲ? ಇಲ್ಲಿ ಬಿಡ ಯವ್ವ, ಬಕೆಟು ಮುಂದೆ ಕಾಣಲೇ ಇಲ್ಲ ಸಣ್ಣದು. ಇವನು ಮಂಜ ತೊಗೊಂಬಂದು ಇಲ್ಲಿಟ್ಟನ. ನಾನು ಹುಡುಕ್ಯಾಡಿ ಹೇಳಿದೆ ಮುಂದೆ, ಅದಕ್ಕೆ ತಡಿ ಇತ್ಲದಾಗ ಐತನಂತ ನೋಡೋಣ ಅಂತ ಬಂದೆ. ಆತೇನುವಾರೇ? ಆತು ನೋಡುವ. ಈಗ ರೊಟ್ಟಿ ಮಾಡಿ ಅವ್ರಿಕಾಳು ಪಲ್ಯ ಮಾಡಿದೆ. ಹೆಸರು ಕಾಳಿದ್ವು ಒಂದು ಹೆಸರು ಕಾಳು ಹಾಕಿ ಸಾರು ಮಾಡೇನಿ. ಏನು ದಿನ ಒಂದು ಕಡೆಗಿದ್ದು ಒಂದು ದೊಡ್ಡ ಚಿಂತೆ ನೋಡ್ತಲ್ಲ ಬೇರೆ ತಗ ಅಡುಗೆ ಜೋಡಿಸೋದು. ಅದಕ್ಕೆ ಹೆಸರು ಕಾಳಿದ್ವೆಲ್ಲ ಮಾಡಿದೆ ತಗ. ಸಂಜೆ ಮುಂದೆ ಮತ್ತೆ ಏನಾರ ಮಾಡಕ್ಕೆ ಬರ್ತೈತಿ ಅಂತಂದು. ನೀವು ಪೂಜೆ ಮಾಡಿದರೆ ಇದ್ರದ್ದು ಪಿತೃಪಕ್ಷದ್ದು ಅಜ್ಜಮ್ಮ ಗಡಿ ಹಾಕಿದ್ರೆ? ಇಲ್ಲ, ನಾವು ಹಾಕ್ಬೇಕು. ಎಲ್ಲ ತಯಾರು ಮಾಡ್ಕೊಂಡೆ ನಾವು. ಅಂದ್ರೆ ಇದನ್ನು ಮಾವರು ಇದಕ್ಕೆ ಹೋಗಿದ್ರು, ಹೊಲಕ್ಕೆ ಹೋಗಿದ್ರ. ಬಂದ ಮೇಲೆ ಪ್ಯಾಟೆಗೆ ಕಳಿಸ್ತೈತೆ ಮತ್ತೆ ಎಲ್ಲ ತರಿಸ್ಬೇಕಿನ್ನ. ನೀವು ಎಲ್ಲ ಹಾಕಿರಿ ಇನ್ನು ನೀವು? ಹೌದು, ನಾವು ಮೊನ್ನೆನೇ ಹಾಕಿದ್ವಿ ಅಲ್ಲೇ ಹೋದ ವಾರದಾಗ. ಮತ್ತು ಇದು ಏನದು ನನ್ನ ಗಂಡಂದು ರಜೆ ಇತ್ತಾ, ಮತ್ತು ಅದು ಹಾಕಿದ್ರೆ ಅತ್ತಿಗೆ ಅತ್ತಾಗ. ಮತ್ತು ಹೆಂಗದ್ರು ಮನ್ಯಾಗ ಅದಾರಲ್ಲ ಹಾಕಕ್ಕೆ ಬರ್ತೈತಿ. ಹೋದ ಬುಧವಾರನ ಹಾಕಿದ್ವಿ ನಾವಲ್ಲೇ. ಇಲ್ಲೇ ಪ್ಯಾಟೆಗೇನು ಹೋಗ್ಲಿಲ್ವಾ ತೊಗೊಂಬರಕ? ಅಂದ್ರೆ ಒಂದು ಲುಂಗಿ ಪಂಜಿ ಟವಲ್ ಅದು ತಂದದ್ದಿತ್ತು, ತೊಗೊಂಬಂದಿದ್ದಿತ್ತಲ್ಲ. ಮತ್ತು ಒಂದು 5 ಥರದ ಹಣ್ಣು ಇಲ್ಲೇ ಹೋಗಿ ಇದ್ರಾಗ ತೊಗೊಂಬಂದಿ ತುರ್ಬಂದ್ಯಾಗ ತೊಗೊಂಬಂದು ಹಂಗೆ ಇದು ಲೋಬಾನದು ಬತ್ತಿ ಇದು ಅರಿಶಿನ ಕುಂಕುಮ ಮೇಲೆ ಇಲ್ಲೇ ಅಂಗಡಿಯಾಗ ತೊಗೊಂಬಂದೆ. ಹೆಂಗೆ ತಯಾರು ಮಾಡ್ಕೊಂಡು ಮಾಡಿದ್ವಿ. ಮತ್ತು ಲಗು ಹಾಕ್ಯಂಡ್ವಿ. ಮತ್ತು ನಮ್ಮ ಅವನು ಬಂದುತ್ತಾ ಮೊನ್ನೆ ಮತ್ತು ಇತ್ತು ನಮ್ಮವ್ವ ಹೊಕ್ಕನವ ಊರಿಗೆ ಅಂತ. ಮತ್ತು ಮುಗಿಸ್ಕೊಂಡು ಹೋಗಂತ ನಿಂದ್ರ ಬೇ ಅಂತಂದು ಮತ್ತು ಮುಗಿಸ್ಕೊಂಡ ಹೋದ್ಲು ನಮ್ಮವ್ವ. ನಿನ್ನೆ ಓದ್ಲೇನೆ. ಹೌದೇನು? ಚಲೋ ಆತು ಬಿಡು ಹಂಗಾರ ಹಾಕಿದ್ರಿ. ಹಾಕಿದ್ವಿ. ಹೌದು, ಇದು ಹೊಲ್ದಾಗಿನ ಕೆಲಸ ಏನೂ ಚಲೋ ಮಾಡೇ ಇಲ್ಲ ನನಗೆ. ಹೌದಿಲ್ಲ? ಇಲ್ಲ ಯವ್ವ, ಇನ್ನು ಏನು ಚಲೋ ಮಾಡೇ ಇಲ್ಲ ನೋಡಿ. ಬಂದು ಇದನ್ನ ಮತ್ತೇನಂದ್ಲು ಹಂಗೆ ಮಳೆಗಾಲ ಇದಾಗಕ್ಕೆ ಬಂತು. ಇದು ಭತ್ತ ಕೊಯ್ಯೋದೊಂದು ಐತಿ. ಮಳೆಗಾಲ ಒಂಚೂರು ಹಟ್ಟಿಯ ಬಾವಕ್ಕಲ್ಲ, ಹಟ್ಟಿಯ ಬಾಗತ್ಲಿಗೆನ ಭತ್ತ ಒಂದು ಕೊಯ್ಸ್ಬೇಕು. ನೋಡೋಣ ಒಂದಿಟ್ಟು ಹಂಗೆ ಬರೋ ಕೊಡಕತ್ತೈತಿ. ಈಗ ಮಳೆ ಇನ್ನೇನು ಮುಗಿತಾವಲ್ಲ ಹಟ್ಟಿ ಹಬ್ಬ ದಡಬಲ್ಲ ಒಟ್ಟು ಮಳೆ ಇದಾಕವಲ್ಲ. ನೋಡೋಣ ಭತ್ತ ಒಂದು ಕೊಯ್ಸಿದ್ರೆ ಮತ್ತೆ ಇದು ಮಾಡ್ಬೇಕು. ಅವನು ಇನ್ನೂ ಹೊಲಕ್ಕೆ ಹೋಗಿಲ್ಲ ನೋಡಿ. ದಿನ ಮಾವಾರ ಹೋಗಿ ಬರೋದಾಗೈತಿ. ಮನೆಗೇನು ನಮ್ಮ ಕೆಲಸ ಅವು ಇವು ಹಾಕವು. ಗಣಪನ ಹಬ್ಬ ಆಯ್ತು. ಗಣಪನ ಹಬ್ಬ ಆಗತ್ಲಿಗೆ ನೋಡಿ ಇದು ಪೂಜೆ ಏನದು ಹಿರಿಯರಿಗೆ ಒಂದು ಎಡೆ ಹಾಕೋದೊಂದು ಐತೆಲ್ಲ. ಇದನ್ನ ಮುಗಿಸ್ಕೊಂಡು ಇನ್ನೇನು ಮತ್ತು ದಸರಾನು ಬಂದುಬಿಡ್ತೈತಿ. ಬಟ್ ದಸರಾದ್ದು ಒಂದು ಬನ್ನಿ ಗಿಡದ ಪೂಜೆ ಅಂತ ಅದು ಇದು ಮತ್ತು ಅವ ಹಾಕವ. ನೋಡೋಣ ಹಟ್ಟಿ ಹಬ್ಬ ದಡಬಲ್ಲ ಒಟ್ಟು ಹೋಗ್ಬೇಕು. ಇಲ್ಲಿ ತಗೋ ಕಳೆ ಗಿಳೆ ತೆಗೆದು ಐತಿ ಇನ್ನೂ ಹೇಳ್ತಾನಂತ ನಾನು. ಹ್ಞೂ ಮತ್ತು ಮರ್ತ್ಕಿರ್ತಿ ಅಂತಂದು ಹೇಳಿದೆ ನಾನು. ನಮ್ಮ ಏನಿಲ್ಲ ನೋಡಿ ಕೆಲಸ. ಸಂಘಗಳಂದು ರಗಡ್ ಸಂಘಗಳು ಮಾಡ್ಕೊಂಬಿಟ್ಟವಿ. ಏನು ಕಂಡಾಬಿಟ್ಟು ಸಂಘಗಳು ಮಾಡ್ಕೊಂಡು ಪ್ಯಾ ಅನ್ನೋದು ನೋಡಿ. ಏನು ಮನ್ಯಾಗ ಐತಿ ಇಲ್ಲ ಅನ್ನಂಗಿಲ್ಲ. ಸಂಘಗಳಿಗೆ ರೊಕ್ಕ ಜೋಡಿಸಿ ನಿಂದಿರ್ಬೇಕು ಒಟ್ಟು ನಾವು. ಹ್ಞೂ ಏನು ಸಂಘಗಳು ಬಿಟ್ಟವ. ಯಾಕಷ್ಟಕ್ಕೊಂದು ಸಂಘ ಮಾಡ್ಕೊಂಡಿರೇನವ ನೀವಂತ್ರನ? ಈಕಿನ ಹಂಗೆ ಮಾಡ್ಕೊಂಡ ಪಾರತಕ್ಕನ. ಏನು ವಾರ ಬರೋದ ಗೊತ್ತಾಗಂಗಿಲ್ಲ, ತಿಂಗಳು ಕಟ್ಟೋದ ಆಗಂಗಿಲ್ಲ ಈಗಿನ ಕಾಲದಾಗ. ನೀನು ವಾರ ಸಂಘಗಳು ಮಾಡ್ಕೊಂಡಿರುವ. ಇದು ಧರ್ಮಸ್ಥಳ ಸಂಘದಾಗ ಹೆಂಗೆ ಕೊಟ್ಟಾರ ಅಲ್ಲಿ? ಅಲ್ಲಿ ಏನು ಹಂಗೆ ಪರವಾಗಿಲ್ಲ, ತೀರ ಚಲೋ ಐತೆ ಅದು ಬಡ್ಡಿ ಅಂತ ಏನು ಇದಿಲ್ಲ. ಹಂಗಾಗಿ ಮತ್ತು ಸಂಘಗಳಿಗೆ ಸೇರ್ಕೊಂಡೆವ ನಾನು. ಮತ್ತು ಇರಲಿ ಹುಡುಗಂದು ಸಾಲಿದು ಇದನ್ನು ಕಟ್ಟೋದಿತ್ತು ಫೀಸ್. ಮತ್ತು ರೊಕ್ಕ ಬೇಕಲ್ಲ, ಈ ಅಪ್ಪಂದು ಕೆಲಸ ಬಂದಾಗಿತ್ತು. ಮತ್ತು ರೊಕ್ಕ ಬೇಕಲ್ಲ ತೆಗಿತ ಸಂಘದ ತೆಗೆಸ್ಕೊಂಡು ಕಟ್ಟಿದ್ರೆ ಆತದಾಗ. ಮತ್ತು ಮಗಂದು ಭವಿಷ್ಯದಕ್ಕಿನ ಏನು ಕೂಲಿನಲ್ಲಿ ಮಾಡಿ ಕಟ್ಟಿದ್ರೆ ಆತದಾಗ ಅಂತಂದು ಇದನ್ನು ಮಾಡ್ಕೊಂಡು ಕಟ್ಟೆ ನಾನು. ಅದ ಈಗ ವಾರ ಬರೋದ ಗೊತ್ತಾಗಂಗಿಲ್ಲ ಇವ. ನಾನು ನಮ್ಮವು ಇತ್ತಲ್ಲ 2 ವಾರ ಪಾಪ ನಮ್ಮವನ್ನ ಕೊಟ್ಲು. ಪಾಪ ಅವ್ರು ಅಕ್ಕಿ ಅಂತೇಳಿ ಎಲ್ಲಿಂದ ತರ್ಬೇಕು? ಅಕ್ಕಿ ದುಡಿಯೋಕ್ಕೆಲ್ಲ ಮಾಡೋಕ್ಕೆಲ್ಲ ನನಗೂ ಒಂಥರ ಅನಿಸತಿ ನಮ್ಮವನ ಹತ್ರ ಕೊಡಿಸಿದ್ರೆ. ಈಗ ಮತ್ತು 2 ವಾರ ಕೊಟ್ಟಾಳವ, ಏನು ಮಾಡಬೇಕು? ನನ್ನ ಅಂತೇಳಿ ಇದ್ದಿಲ್ಲ, ಇದ್ದಾಗ ಕೊಡುವಂತ ತೊಗೊಳವ ಅಂತಂದು ಕೊಟ್ಲು ನಮ್ಮವನು. ಅಯ್ಯೋ ಶಿವನೇ, ಹೌದೇನು ಪಾಪ. ಮತ್ತು ಅವರು ಏನು ವಯಸ್ಸಾದ ಕಾಲಕ್ಕೆ ಮಕ್ಳ ಮೇಲೆ ಎಲ್ಲ ಇದಾಗಿರ್ತಾರೆ. ಮಕ್ಕಳು ಕೊಟ್ಟರು ರೊಕ್ಕ ಅವ್ರ ಹತ್ರ. ಮತ್ತು ಪಾಪ ಯಾರು ಕೊಡ್ಬೇಕು? ಅದ್ರಾಗ ಕೊಟ್ಟೋಗಿತ್ತಲ್ಲ ಪಾಪ ನಿಮ್ಮವ್ವ. ಹ್ಞೂ ಜ್ಯೋತಿ ಅದ್ರಾಗ ಕೊಟ್ಟೋದ್ಲು. ನಾನು ಎಂಥ ಇದು ಅನ್ನಿಸ್ತವ, ಜೀವ ಮರ ಅನ್ನಿಸ್ತು ನನಗೆ. ನಮ್ಮವ್ಗ ನಾ ವಯಸ್ಸಾದ ಕಾಲಕ್ಕೆ ಕೊಡ್ಬೇಕು. ನಮ್ಮವ್ನ ನೋಡಿ ನನಗೆ 2 ವಾರದ ಸಂಘದ ರೊಕ್ಕ ಕೊಟ್ಟೋದಂಗೆ ಅತ್ತಿಗೆ ತಗ ಅಂತ ಅಂದ್ಕೊಂಡು ಕೊಡ್ತಾನೆ. ನಾನು ಬಿಡಂಗಿಲ್ಲ ಅದಕ್ಕೆ. ಅಲ್ಲಿ ಇಲ್ಲಿ ಒಂದಿಟ್ಟು ಕೂಲಿ ಮಾಡ್ಕೊಂಡು ಒಂದಿವ್ಸ ರೊಕ್ಕ ಮಾಡ್ಕೊಂಡು ಅಂದ್ರೆ ಹೋದಾಗ ಕೊಟ್ಟು ಬರ್ತಾನೆ ಪಾಪ. ಅದಕ್ಕೆ ಇದಕ್ಕೆ ಇಟ್ಕೊಂಡಿರ್ತೈತೆ. ಅದಕ್ಕೆ ಪಡಿಕೆಗೆ ಅಕ್ಕಿ ಇವ್ರನ್ನ ಕೇಳಂಗಿಲ್ಲ, ಸುಮ್ಮನೆ ಇರ್ತಾಳೆ ನಮ್ಮವ್ವ. ಹಂಗಾಗಿ ಮೊನ್ನೆ ಒಂದಿವ್ಸ ಕೊಡಿಸಿ ಕಳಿಸಿ ಅಡಿಕೆನ ಇಲ್ಲಿ ಇದ್ರಾಗ ಸಡ್ನ್ಯಾಗ ಅಕ್ಕಿ ಏನು ರೊಕ್ಕ ಕೊಡಕ್ಕೆ ಬರ್ತೈತಿ. ಉದ್ರಿನ ಕೊಡಿಸಿ ಕಳಿಸ್ಯಾನ ನೋಡು. ಹೌದೇನು? ಚಲೋ ಆಯ್ತು ಬಿಡು ಪಾಪ. ಇಲ್ಲಿ ತಗ ನಾನು ಹೊಲಕ್ಕೆ ಏನು ಹೋಗೋದು ಇನ್ನೂ ತಡಾಕತ್ತೆ. ನಮ್ದಿನ ಒಂದು 15 ದಿವಸ ಅಂತ ಆಕತ್ತೆ ನೋಡಿ ಹೊಲದ ಕೆಲಸಗಳು ಚಲೋ ಆಗಕ್ಕೆ. ಇವರು ಮುಲಿ ಮನೆಯವರು ಪ್ರೇಮ ಹೋದಾಳಲ್ಲ, ಅವ್ರದ್ದು ಹೊಲ್ದಾಗ ಏನೋ ಕಳೆ ತೆಗೆದೈತಂತ ನೋಡು. ಹೋಗ್ಯಾರ, ಹೋಗಿ ಹೂ ಅರೆಯೋದು ಅದು ಇದು ಇರ್ತಾವೆ ನೋಡು ಅವರು ವಾರೇ. ಹೋಗ ಯವ್ವ, ಅವರು ಹೊಲ
ಇನ್ನೇನು ಏನು ಭಾರಿ ರಿಪಿ ಮಾಡ್ತಾರವ ಏನು ಹಂಗೆ ಸ್ವಚ್ಛಗೆ ಎಂಥ ಸ್ವಚ್ಛ ಕೆಲಸ ಮಾಡ್ತಾವೆ ನಾವು ಅಲ್ಲಿ ಹಂಗೆ ಬಿಟ್ಟಿರಿ ಹುಲ್ಲು ಹಿಂಗೆ ಬಿಟ್ಟಿರಿ ಒಂದು ಸಾಲು ಹಿಡ್ಕೊಂಬರಂಗಿಲ್ಲ ನೀವು ಹಂಗೆ ಹಿಂಗೆ ಭಾರಿ ರೆಡಿ ಮಾಡ್ತಾರವ ಅಲ್ಲ ಹೂ ರೇಕ್ ಹೋಗಿ ನೀವು ಓದ್ವಾರ್ದಾಗ 4 ಹೂ ಕೊಡಬಾರ್ದ ಚೀರ ಮನ್ಯಾಗ ಪೂಜೆಕ್ಕೆ ಅಯ್ಯೋ ಶಿವನೇ ಯಾವುದೇನು ಅಲ್ಲ ಏನು 4 ಹೂ ಕೊಟ್ರೆ ಏನು ಸವಿತಾವೇನು ಕೊಡ್ಬೇಕು 4 ಕೇಳಿದ್ ನಾನು ಮತ್ತು ಕೂಲೆ ಮುರ್ಕಂತ ನೋಡುವ ಅಂದ್ಲ ಬ್ಯಾಡ ಬಿಡೇವ ನೀನು ಹೂ ಬೇಡ ಏನು ಬೇಡ ನಮ್ಮ ಹಿತ್ತಲದಾಗ ಬಿಡ್ತಾವೆ ಜಗ್ಗಸು ಅವನ್ನ ಏರಿಸ್ತೀನಿ ದೇವರಿಗೆ ಅಂತ ಬಂದೇವ ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಕತೆಗಳಿಗೆ ಸಪೋರ್ಟ್ ಮಾಡಿರಿ ಕತೆಗಳು ಇಷ್ಟ ಆದರೆ ಲೈಕ್ ಮಾಡಿರಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕತೆಗಳನ್ನು ನೋಡಿರಿ ಅಂತ ಕೇಳಕತ್ತೀನಿ ರೀ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ